ಆತ್ಮೀಯ ಸ್ನೇಹಿತರೆ, ನಮಸ್ಕಾರ. ನೋಡಿ, ಇದು ಒಂದು ಅದ್ಭುತವಾದ ಗಿಡಮೂಲಿಕೆ. ಇದು ಈ ಬೇರು ಎಷ್ಟು ಒಂದು ಕೆಲಸಗಳು ಮಾಡುತ್ತೆ ಅಂದರೆ, ಎಷ್ಟು ಒಂದು ಕಾಯಿಲೆಗಳಿಗೆ ಭಾಳ ಅದ್ಭುತವಾದ ಒಂದು ಬೇರು ಅಂದರೆ ಅಷ್ಟು. ಇದ್ರ ಆ, ಸುಗಂಧನೂ ಅಷ್ಟೇ ಭಾಳ ಅದ್ಭುತವಾದ ಒಂದು ಪರಿಮಳ. ಇದು ಮೂಸ್ತಾ ಇದ್ರೆ ಅಷ್ಟು ಘಮ 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 ಅಂತ ಗಂಧದ ಮರ ಇದ್ದಂಗೆ ಅಷ್ಟು ಒಂದು ಇದು. ಇದ್ರ ಹೆಸರು ಬಂದ್ಬಿಟ್ಟು ನಮ್ಮ ಊರ್ ಕಡೆ ಮಾಗಳಿ ಬೇರು ಅಂತ ಕರಿತೀವಿ. ನಮ್ಮ ಕಾಡು ಬೆಟ್ಟ ಗುಡ್ಡ ಹೊಲ ಗದ್ದೆಗಳಲ್ಲಿ ತೆವರಿಗಳಲ್ಲಿ ಗದ್ದೆಗಳಲ್ಲಿ ಬೆಳೆಯುತ್ತಿದೆ. ಮಾಗಳಿ ಬೇರು ಅಂತ ಬರುತ್ತದೆ. ಇದರಲ್ಲಿ ಇನ್ನೊಂದು ಕಿರ್ಮಾಗಳಿ ಅಂತ ಬರುತ್ತೆ, ಅದು ಸಣ್ಣಕ್ಕಿರುತ್ತೆ. ಅದು ಇದಕ್ಕಿಂತನೂ ಜಾಸ್ತಿ ಸ್ಮೆಲ್ ಜಾಸ್ತಿ. ಇದನ್ನ ಉಪ್ಪಿನಕಾಯಿ ಹಾಕ್ತಾರೆ. ಇದನ್ನ ಕಟ್ ಮಾಡಿ ಇದೆಲ್ಲ ಚೆನ್ನಾಗಿ ತೊಳೆದು ಉಪ್ಪಿನಕಾಯಿ ಹಾಕ್ತಾರೆ. ಇದು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಹಳ್ಳ ಕೊಳ್ಳದಲ್ಲಿ ಸಿಗುವಂತ ಬೇರಿದು. ಇದು ಮಾಮೂಲಿ ಸಣ್ಣ ಪುಟ್ಟ ಹೊಲೆ ಗದ್ದೆಗಳಲ್ಲಿ ಕಾಡು ಪ್ರದೇಶಗಳಲ್ಲಿ ಸಿಗುತ್ತೆ. ಇನ್ನು ಕಿರುಮಾಗಲಿ ಅಂತ ಸಣ್ಣಕ್ಕೆ ಬರುತ್ತೆ ಅದು ಬೇರು. ಅದು ಇದಕ್ಕಿಂತನೂ ಸುಗಂಧ, ಬಹಳ ಪರಿಮಳ. ಅದನ್ನ ಚೆಜ್ಜಿಬಿಟ್ಟು ಕಾಫಿ ಒಳಗಡೆ ಹಾಕೊಂಡು ಕಾಫಿ ಕುಡಿತಾ ಇದ್ರೆ ಅದ್ರ ಗಂಧನೇ ಬೇರೆ. ಅದ್ಭುತವಾದಂತಹ ಸಖತ್ತಾಗಿರುತ್ತೆ. ಇದು ಬಹಳ ಅದ್ಭುತವಾದ ಕಾಯಿಲೆಗಳಿಗೆ ಮತ್ತೆ ಇದಕ್ಕೆ ಬಹಳ ಒಳ್ಳೇದಿದು. ಇದ್ರ ಎಷ್ಟು ನಾನು ಇವತ್ತು ನಮ್ಮ ಬೆಂಗಳೂರು ಜಯನಗರದಲ್ಲಿ ಇವತ್ತು ಆ ಕಡೆ ಸ್ವಲ್ಪ ಕೋರ್ಮಂಗಲಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ರೋಡಲ್ಲಿ ಇದನ್ನ ಮಾರ್ತಾ ಇದ್ರು. ನೋಡಿ, ಇದು 2 ಪೀಸ್ಗೆ ಬಂದ್ಬಿಟ್ಟು 100 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಇದು 2 ಪೀಸ್ 100 ರೂಪಾಯಿ. 100 ಗ್ರಾಮ್ ಇದೆ ಇದು ಎರಡಕ್ಕೇನೆ 100 ರೂಪಾಯಿ ಕೊಟ್ಟು ನಾನು ಇದು 2 ಪೀಸ್ನ ತಗೊಂಡು ಬಂದಿದ್ದೀನಿ. ಇದು ಬಹಳ ಅದ್ಭುತವಾದಂತಹ ಆರೋಗ್ಯಕ್ಕೆ ಉತ್ತಮವಾದ ಔಷಧಿ ಇದು. ಇದನ್ನ ನೀವೆಲ್ಲ ಸಿಕ್ಕರೂ ಬಿಡಬೇಡಿ. ಇದು ನಾನು ಒಂದು ಕಟ್ ಮಾಡಿ ಇದರಲ್ಲಿ ಒಂದು ಗಿಡ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ನಮ್ಮ ತೋಟದಲ್ಲಿ ಇದನ್ನ ಬೆಳೆಯೋಣ, ಈ ಸುಸಿನ ಈ ಮಾಗಳಿ ಬೇರನ್ನ ಒಂದು ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು 100 ರೂಪಾಯಿ ಕೊಟ್ಟು ಅಷ್ಟು ದೂರ ಹೋಗಿದವನು ವಾಪಸ್ ಗಾಡಿನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಬಂದು ತಗೊಂಡು ಬಂದಿದ್ದೀನಿ. ಅಷ್ಟೊಂದು ಅದ್ಭುತ ಇದು. ಈ ಸುಗಂಧ ಹೆಂಗಿದೆ ಅಂದ್ರೆ ನೀವು ಒಂದ್ಸರಿ ನೋಡ್ಬೇಕು. ಇದು ಬಹಳ ಯಾವ ಗಂಧನೂ ಇಲ್ಲ, ಯಾವ ಅಷ್ಟು ಇದು ಇಲ್ಲ, ಅಷ್ಟು ಒಂದು ಅದ್ಭುತವಾದಂತಹ ಇದು ಸುಗಂಧ ಪರಿಮಳ ಬೀರುತ್ತೆ. ಇದು ಅಷ್ಟು ಸ್ಮೆಲ್ ಇದೆ. ಇದು ಘಮ 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 ಅಂತ ಇರುತ್ತೆ. ಇದು ಇಲ್ಲಿ ನೀವು ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು 40 ಮೀಟರ್ ತನಕನೂ ಸ್ಮೆಲ್ ಬರ್ತಾ ಇರುತ್ತೆ. ಅಷ್ಟು ಒಂದು ಇದ್ರ ಅದ್ಭುತವಾದಂತ ಪರಿಮಳ ಘಮ 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 ಅಂತ ಇರುತ್ತೆ. ಅದರಲ್ಲೂ ಇದನ್ನ ಕಾಫಿಗೆ ಮತ್ತೆ ಉಪ್ಪಿಗೆ ಹಾಕೊಂಡು ತಿಂದ್ರೆ ಅದ್ರ ಸುಗಂಧನೇ ಬೇರೆ. ಎಲ್ರೂ ಇದನ್ನ ನೋಡಿ ಬಳಸಿ. ನಿಮ್ಮ ಕಾಡು ಬೆಟ್ಟಗಳಲ್ಲಿ ಸಿಗುತ್ತದೆ ಇದು. ನೆಕ್ಸ್ಟ್ ನಾನು ಊರಿಗೆ ಹೋದಾಗ ಅದ್ರ ಗಿಡ ಎಲೆ ಯಾವ ತರ ಇರುತ್ತೆ ಅನ್ನೋದನ್ನ ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನ ನಿಮ್ಮ ಹೊಲ ಗದ್ದೆಗಳಲ್ಲಿ ಸಿಕ್ಕಿದ್ರೆ ಅದನ್ನ ಕಿತ್ಬಿಟ್ಟು ಅದನ್ನ ಬೇರನ್ನ ತಗೊಂಡು ಬಂದು ಕಾಫಿಗಳಿಗೆ ಅದನ್ನ ಹಾಕಿ ಉಪಯೋಗಿಸಿ.